ಗ್ಯಾಸ್ ಬಂಕ್ಗಳಲ್ಲಿ ಆಟೋ ರಿಕ್ಷಾಗಳಿಗೆ ಗ್ಯಾಸ್ ಸಿಗದೆ ಚಾಲಕರು ತೀರಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಟೋ ರಿಕ್ಷಾ ವೃತ್ತಿಯನ್ನೇ ನಂಬಿ ಬದುಕು ಸಾಗಿಸುತ್ತಿರುವ ಚಾಲಕರ ಸಮಸ್ಯೆಯನ್ನ ಆಡಳಿತ ವ್ಯವಸ್ಥೆ ಶೀಘ್ರ ಬಗೆಹರಿಸುವಂತೆ ಜನಪರ ಹೋರಾಟ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಎಂಜಿ ಭಟ್ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಜನಪರ ಹೋರಾಟ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಎಂಜಿ ಭಟ್ ಅವರು, ಕಳೆದ 1 ತಿಂಗಳಿನಿಂದ ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೆಯುತ್ತಿರುವ ಯುದ್ಧದಿಂದ ನಮ್ಮ ದೇಶದ ಮೇಲೂ ಪರಿಣಾಮ ಬೀರಿದ್ದು ತೈಲ ಮತ್ತು ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಆಟೋ ರಿಕ್ಷಾದವರು ಗ್ಯಾಸ್ ತೊಂದರೆ ಅನುಭವಿಸುತ್ತಿದ್ದಾರೆ. ಉಳಿದೆಲ್ಲ ಕಡೆ ಗ್ಯಾಸ್ ಪೂರೈಕೆಯಲ್ಲಿ ಸ್ವಲ್ಪ ವ್ಯತ್ಯಯವಾದರೂ ಅಷ್ಟೊಂದು ಸಮಸ್ಯೆಯಾಗಿಲ್ಲ. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಕಿಲೋಮೀಟರ್ ಗಟ್ಟಲೆ ನಿಂತು ಕಾದು ಗ್ಯಾಸ್ ಅನ್ನು ತುಂಬಿಸಿಕೊಳ್ಳುವಂತಹ ತೀರಾ ಕೆಟ್ಟ ಪರಿಸ್ಥಿತಿ ಆಟೋ ಚಾಲಕರಿಗೆ ಎದುರಾಗಿರುವುದು ನಮ್ಮ ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ಹಾಗೂ ಸರ್ಕಾರದ ಶಕ್ತಿ ಯೋಜನೆಯಿಂದಾಗಿ ಆಟೋ ರಿಕ್ಷಾದವರು, ಟೆಂಪೋದವರು ಜೀವನ ನಡೆಸುವುದೇ ಕಷ್ಟ ಎಂಬ ಪರಿಸ್ಥಿತಿಗೆ ನಿರ್ಮಾಣವಾಗಿದೆ. ಅಂತ ಪರಿಸ್ಥಿತಿಯಲ್ಲಿ ಹಾಗೂ ಹೀಗೂ ಸಂಭಾಳಿಸಿಕೊಂಡು ಇದ್ದುದರಲ್ಲಿಯೇ ತೃಪ್ತಿ ಪಡುತ್ತಾ, ಕಷ್ಟಪಡುತ್ತಾ, ಏಗುತ್ತಾ ಬೀಳುತ್ತಾ ಹೇಗೋ ಜೀವನ ನಡೆಸಿಕೊಂಡು ಹೋಗುತ್ತಿದ್ರು. ಆದರೆ ಯುದ್ಧದ ಹೆಸರಿನಲ್ಲಿ ಗ್ಯಾಸ್ ಸಮಸ್ಯೆ ಭೂತಾಕಾರವಾಗಿ ಆಟೋದವರನ್ನ ಕಾಡಿದ್ದು ಜೀವನ ನಡೆಸುವುದೇ ದುಸ್ತರ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಯುದ್ಧ ಒಂದು ನೆಪವೇ ಹೊರತು ಅದೇ ಕಾರಣವಲ್ಲ. ಇಲ್ಲಿ ಆಡಳಿತ ವ್ಯವಸ್ಥೆ ಇದಕ್ಕೆ ನೇರ ಹೊಣೆ. ಆಟೋ ರಿಕ್ಷಾದವರು ಸಮಾಜಕ್ಕೆ ಕಾವಲುಗಾರರಂತೆ ಕೆಲಸ ಮಾಡುವವರು. ಯಾಕೆಂದರೆ ರಾತ್ರಿ ಮಧ್ಯರಾತ್ರಿಯಲ್ಲಿಯೂ ಕೂಡ ಯಾವುದೇ ಒಂದು ಹೆಣ್ಣು ಮಗು ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದರೆ ಆಕೆಯನ್ನ ಸುರಕ್ಷಿತವಾಗಿ ಕರೆದುಕೊಂಡು ಮನೆಗೆ ಹೋಗಿ ಮುಟ್ಟಿಸುವಂತಹ ಸಮಾಜಮುಖಿ ಕಾರ್ಯ ಅವರಿಂದ ಆಗುತ್ತದೆ. ಆಟೋದವರು ತಮ್ಮ ಜೀವನಕ್ಕಾಗಿ ಈ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಸಮಾಜ ಸೇವೆ ನಮಗೆ ಕಂಡು ಬರುತ್ತದೆ. ಇಂಥ ಆಟೋದವರು ಇಂದು ಒಂದೊಂದು ತುತ್ತಿಗೂ ಕೂಡ ಕಷ್ಟಪಡುತ್ತಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಖಂಡಿತ ಸಹಿಸಲು ಸಾಧ್ಯವೇ ಇಲ್ಲ. ಆಟೋ ರಿಕ್ಷಾದವರ ಈ ಸಮಸ್ಯೆಯನ್ನ ತಕ್ಷಣ ಬಗೆಹರಿಸಬೇಕು. ಕೂಡಲೇ ಈ ವ್ಯವಸ್ಥೆ ಸರಿಗೊಳ್ಳಬೇಕು. ದಿನಗಟ್ಟಲೆ ಕಾಯುವುದಾಗಲಿ, ತಾಸು ಕಟ್ಟಲೆ ಕಾಯುವುದಾಗಲಿ ಅದು ಅವರ ಜೀವನಕ್ಕೆ ಮಾರಕವಾಗುತ್ತದೆ. ಹಾಗಾಗಿ ಈ ವ್ಯವಸ್ಥೆ ಸರಿಪಡಿಸಲು ಗ್ಯಾಸ್ ಬಂಕ್ಗಳಲ್ಲಿ ರಿಕ್ಷಾದವರಿಗೆ ಸರಿಯಾದ ವ್ಯವಸ್ಥಿತ ರೀತಿಯಲ್ಲಿ ಗ್ಯಾಸ್ ಪೂರೈಸಬೇಕು. ಇಲ್ಲದಿದ್ದರೆ ಬೃಹತ್ ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ಆಡಳಿತ ವ್ಯವಸ್ಥೆಯನ್ನ ಎಂಜಿ ಭಟ್ ಎಚ್ಚರಿಸಿದ್ದಾರೆ. ಇವತ್ತು ಗ್ಯಾಸ್ ಬಂಕ್ಗಳಲ್ಲಿ ರಿಕ್ಷಾ ಡ್ರೈವರ್ಗಳು ಮತ್ತು ಓಮಿನಿ ಡ್ರೈವರ್ಗಳು ಗ್ಯಾಸ್ಗಾಗಿ 3-4 ಕಿಲೋಮೀಟರ್ ಗಟ್ಟಲೆ ಕಾಯ್ತಾ ನಿಂತಿರೋದು ನೋಡಿದ್ರೆ ಬಹಳ ದುಃಖ ಆಗ್ತಾ ಇದೆ. ಯಾಕೆಂತಂದರೆ ಇವತ್ತು ನಮ್ಮ ಜಗತ್ತಿನಲ್ಲಿ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಎಲ್ಲ ದೇಶಗಳು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾವೆ, ನಮಗೆಲ್ಲ ಗೊತ್ತು. ಆದರೆ ನಮ್ಮ ಭಾರತದಲ್ಲಿ ಮಾತ್ರ ಕೇಂದ್ರ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಗ್ಯಾಸ್ ಮತ್ತು ಪೆಟ್ರೋಲ್ ಡೀಸೆಲ್ಗಳನ್ನು ಎಲ್ಲ ದೇಶಗಳ ಜೊತೆ ಮಾತನಾಡಿಬಿಟ್ಟು ಸರಿಯಾದ ವ್ಯವಸ್ಥಿತ ರೀತಿಯಲ್ಲಿ ಪೂರೈಸ್ತಾ ಇದೆ. ಆದಾಗ್ಯೂ ಕೂಡ ನಮ್ಮ ಸ್ಥಳೀಯವಾಗಿ ಈ ಒಂದು ಗ್ಯಾಸ್ನ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ ಅಂದರೆ ಅದು ಆಡಳಿತ ವ್ಯವಸ್ಥೆಯ ಲೋಪ ಅಂತ ಕರಿಬೇಕಾಗ್ತದೆ. ಯಾಕಂತಂದರೆ ಬೇರೆ ಹಲವಾರು ಕಡೆಗೆ ನಾವು ನೋಡ್ತಾ ಇದ್ದೇವೆ, ವ್ಯತ್ಯಯ ಆದರೂ ಕೂಡ ಸರಿಯಾದ ಕ್ರಮದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಡಳಿತ ವ್ಯವಸ್ಥೆಯವರು. ಯಾವುದೇ ರೀತಿಯಾದ ಇಂಥ ಒಂದು ಗೊಂದಲ ಆಗಿಲ್ಲ. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅತ್ಯಂತ ದುಸ್ತರ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಕ್ಷಾ ಡ್ರೈವರ್ಗಳು ಮತ್ತು ಓಮಿನಿ ಡ್ರೈವರ್ಗಳು ಕಷ್ಟಪಟ್ಟು ಹೇಗೋ ಜೀವನ ಮಾಡ್ಕೊಂಡು ಬದುಕ್ತಾ ಇದ್ದಾರೆ, ಸಂಸಾರ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಆದರೆ ಇಲ್ಲಿ ನಮಗೆ ಪ್ರಶ್ನೆ ಅಂತಂದರೆ, ಶಕ್ತಿ ಯೋಜನೆಯಿಂದಾಗಿ ಭಾಳಷ್ಟು ಟೆಂಪೋ ಡ್ರೈವರ್ಗಳು, ಓಮಿನಿಯವರು ಅಥವಾ ಕಾರ್ಗಳವರು, ರಿಕ್ಷಾ ಡ್ರೈವರ್ಗಳು ಭಾಳಷ್ಟು ಕಷ್ಟವನ್ನು ಅನುಭವಿಸಿದರು. ಯಾಕೆಂದರೆ ಅವರಿಗಿರೋ ಬಾಡಿಗೆ ತಪ್ಪು ಇತ್ತು, ಜೀವನ ನಡೆಸೋದೇ ದುಸ್ತರ ಆಯಿತು, ಕಷ್ಟ ಆಯಿತು. ಆದಾಗ್ಯೂ ಕೂಡ ಅವರು ಇದ್ದದರಲ್ಲೇ ಸಂತೃಪ್ತಿ ಪಡ್ಕೊಂಡು ಹೇಗೋ ಜೀವನ ಮಾಡ್ತಾಯಿದ್ರು. ಆದರೆ ಇವು ಗ್ಯಾಸಿನ ಪರಿಸ್ಥಿತಿಯಿಂದಾಗಿ ಬಹಳಷ್ಟು ತೊಂದರೆಗೊಳಗಾಗಿದ್ದಾರೆ. 3-4 ಕಿಲೋಮೀಟರ್ ಲೈನ್ ಹಚ್ಕೊಂಡು ಗ್ಯಾಸಿಗಾಗಿ ಕಾದು ಗ್ಯಾಸ್ ಹಾಕೊಂಡು ಹೋಗಿ ಬಾಡಿಗೆ ಹೊಡೆಯೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಹಾಗಾಗಿ ಇಂಥ ಒಂದು ಪರಿಸ್ಥಿತಿಯಿಂದ ಎಲ್ಲರ ಜೀವನ ಕಷ್ಟಕ್ಕೆ ಒಳಗಾಗಿದೆ. ಹಾಗಾಗಿ ನಾವು ಸಮಸ್ತ ಸಾರ್ವಜನಿಕರವ್ರ ಪರವಾಗಿ ನಿಲ್ಲಬೇಕಾಗಿದೆ. ನಮಗೆ ಗೊತ್ತು, ಈ ರಿಕ್ಷಾ ಡ್ರೈವರ್ಗಳಿಂದಾಗಿ ನಮ್ಮ ಸಮಾಜದಲ್ಲಿ ಎಷ್ಟು ಸುರಕ್ಷತೆ ನಮಗೆ ಸಿಕ್ಕಿದೆ ಅಂತಂದರೆ, ರಾತ್ರಿ 2 ಗಂಟೆ ರಾತ್ರಿಗೆ ನಮ್ಮ ಹೆಣ್ಣುಮಗು ಯಾರಾದರೂ ಬಂದು ಬಸ್ ಸ್ಟ್ಯಾಂಡಲ್ಲಿ ಹಿಡ್ಕೊಂಡು ರಿಕ್ಷಾದವರ ಹತ್ರ ಕೇಳಿದ್ರೆ ಅವರು ಸುರಕ್ಷಿತವಾಗಿ ತಂದು ಮನೆಗೆ ಬಿಡ್ತಾರೆ. ಹಾಗಾಗಿ ಅವರು ಸಮಾಜದ ರಕ್ಷಣೆ ಮಾಡ್ತಾ ಅವರು ಕಾವಲುಗಾರರಾಗಿ ನಮಗೆ ಕಾಯ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ನಮ್ಮ ಜೀವನಕ್ಕಾಗಿ ಅವರು ಓಟ ಓಡಿಸ್ತಾರೆ ಖರೆ, ಆದರೆ ಇಂಡೈರೆಕ್ಟ್ ಆಗಿ ಅವರು ನಮ್ಮ ಸಮಾಜದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇಂಥ ರಿಕ್ಷಾ ಡ್ರೈವರ್ಗಳು ಈ ಸಂಕಷ್ಟದಲ್ಲಿದ್ದಾಗ ನಾವೆಲ್ಲ ಅವ್ರ ಪರವಾಗಿ ನಿಲ್ಲಬೇಕಾದಂಥ ಅನಿವಾರ್ಯತೆ ಇದೆ. ನಾವು ಆಡಳಿತ ವ್ಯವಸ್ಥೆನ ಜನಪರ ಹೋರಾಟ ವೇದಿಕೆಯ ಮೂಲಕ ನಾವು ಎಚ್ಚರಿಸ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಗ್ಯಾಸ್ನ ವ್ಯವಸ್ಥೆಯನ್ನು ತಕ್ಷಣದಿಂದ ಜಾರಿ ಬರುವ ಹಾಗೆ ಸರಿಯಾಗಬೇಕು, ಅವರಿಗೆ ಏನು ತೊಂದರೆ ಆಗಬಾರದು. ಹಾಗಾಗಿ ಆ ವ್ಯತ್ಯಯ ಆದಂತಹ ಗ್ಯಾಸ್ನ ಪರಿಸ್ಥಿತಿಯನ್ನು ಸರಿಗೊಳಿಸಿ ತಕ್ಷಣ ಅವರಿಗೆ ಗ್ಯಾಸ್ಗಳು ಸರಿಯಾದ ರೀತಿಯಲ್ಲಿ ಸಿಗುವಾಗ ಆಗಬೇಕು. ಇಲ್ಲದೇ ಇದ್ದಲ್ಲಿ ಮುಂದಿನ ದಿವಸ ನಾವು ಎಲ್ಲರ ಸಾರ್ವಜನಿಕರ ಜೊತೆಗೆ ಹಾಗೂ ರಿಕ್ಷಾ ಚಾಲಕ ಮಾಲಕ ಸಂಘದ ಜೊತೆಗೆ ಮಾತಾಡಿಬಿಟ್ಟು ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕಾಗ್ತದೆ. ಆ ಹೋರಾಟ ಮಾಡುವ ಪೂರ್ವದಲ್ಲಿ ನೀವು ಸರಿಯಾದ ವ್ಯವಸ್ಥೆಯನ್ನು ಮಾಡಿರಿ ಹೇಳುವಂಥ ಎಚ್ಚರಿಕೆಯನ್ನು, ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.